ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರು ಹುದ್ದೆಗಳ ನೇಮಕಾತಿಗಾಗಿ ಕೆಇಎ ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಇಲಾಖೆಯಲ್ಲಿ ಖಾಲಿ ಇರುವ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇಮಕಾತಿಗಾಗಿ ಕೆಇಎ ಇಂದ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ನಾನ್ HK ಅಭ್ಯರ್ಥಿಗಳಿಗೆ, ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 560 ಹುದ್ದೆಗಳ ಮೀಸಲಿರುವಂಥದ್ದು. HK ಅಥವಾ KK ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಂತಗಿಸಿಂದೇಳಿ 190 ಹುದ್ದೆಗಳ ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 756 ಹುದ್ದೆಗಳ ಖಾಲಿ ಇರುವಂಥದ್ರಿ. 750 ಹುದ್ದೆಗಳ ಖಾಲಿ ಇರುವಂಥದ್ರಿ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಅಂದ್ರೆ ಕೆಇಎದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜುಲೈ 11, 2026. ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ್ರಿ? ಜುಲೈ 11, 2026. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 7, 2026 ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ತುಂಬಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 10, 2026 ಆಗಿರ್ತದೆ. ನೆಕ್ಸ್ಟ್ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 37,500 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಹಲವಾರು ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಒಂದು 50,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದ್ರಿ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿಯ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿಯನ್ನು ಹೊಂದಿರಬೇಕು. ಎಂಜಿನಿಯರಿಂಗ್ ಅಂದ್ರೆ BE ಆಗಿರ್ಬೋದು, ತಂತ್ರಜ್ಞಾನ ಅಂದ್ರೆ BTech ಆಗಿರ್ಬೋದು. BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಯಾವುದೇ ಸ್ಟ್ರೀಮಿನಲ್ಲಿ ನೀವು BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ನೀವು BE ಅಥವಾ BTech ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಇದೇ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ವಿಷಯದಲ್ಲಿ AMIE ಅಂತ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಅದ ರೀ. ಈ ಕೋರ್ಸ್ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. AMIE ಅಂತಂದ್ರೆ ಅಸೋಸಿಯೇಟ್ ಮೆಂಬರ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಂತ ಬರ್ತದೆ. ಇದು ಒಂದು ಸರ್ಟಿಫಿಕೇಶನ್ ಕೋರ್ಸು. ಈ ಕೋರ್ಸು BE ಅಥವಾ BTechಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಕೋರ್ಸ್ ನೇತ್ರ. ಈ ಕೂಡ AMIE ಡಿಗ್ರಿ ಪಾಸ್ ಮಾಡಿದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಒಂದು ವೇಳೆ ನೀವು ಈ ಕೋರ್ಸು ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಗಣಿತ ಆಗಿರಬಹುದು ಅಥವಾ ಭೌತಶಾಸ್ತ್ರ ಆಗಿರಬಹುದು ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರಬಹುದು ಅಥವಾ ಮಾಹಿತಿ ತಂತ್ರಜ್ಞಾನ ಆಗಿರಬಹುದು ಅಥವಾ ಇನ್ಸ್ಟ್ರುಮೆಂಟೇಷನ್ ಆಗಿರಬಹುದು ಅಥವಾ ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಆಗಿರಬಹುದು ಅಥವಾ ಕೃಷಿ ಆಗಿರಬಹುದು. ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ BSc ಪಾಸ್ ಮಾಡಿದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇವೆಷ್ಟೇನು ವಿಷಯಗಳು ಹೇಳಿನಲ್ರಿ, ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು BSc ಪಾಸ್ ಮಾಡಿದ್ರೆ ಈ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೀವು BScನೂ ಪಾಸ್ ಮಾಡಿರಲಿಲ್ಲ ಅಂತ ತಿಳ್ಕೊಳ್ರಿ, ಇದೇ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ನೀವು ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಇವನ್ನ ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಯಾವುದೇ ಸ್ಟ್ರೀಮಿನಲ್ಲಿ ನೀವು ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಏನು ಕೊಟ್ಟಾರೆ? ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಾಗಿ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕ್ರಿ. ಎಕ್ಸಾಮ್ ಬರೆದು ಇನ್ನು ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ನೆಕ್ಸ್ಟ್ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕ್ರಿ. ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು.
ಒಂದು ಬಾರಿಗಾಗಿ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾರೆ. ಆ ಏಜ್ ರಿಲ್ಯಾಕ್ಸೇಷನ್ ಒಳಗೊಂಡಂತೆ ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 40 ವರ್ಷಗಳು, 2A 2B 3A 3B ಕ್ಯಾಟಗರಿ ಅಭ್ಯರ್ಥಿಗಳಿಗೆ 43 ವರ್ಷಗಳು, SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 45 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ್ರಿ. ಆ ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ನೀಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ನಲ್ಲಿ ಎಂಪ್ಲಾಯಿ ಇದ್ರಿ ಅಥವಾ ಎಂಪ್ಲಾಯಿಯಾಗಿ ವರ್ಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಅಂಥವರಿಗೆ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಇನ್ ಕೇಸ್ ಮಾಜಿ ಸೈನಿಕರಿದ್ರಿ ಅಂತಂದ್ರೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತೀರೋ ಅದ್ರ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷಗಳು. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ, ಎಷ್ಟು ವರ್ಷ ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿರ್ತೀರಿ ಅದಿಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ವಿಧವಾ ಅಭ್ಯರ್ಥಿಗಳಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ರೀ. ನೆಕ್ಸ್ಟ್ ಖಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಈಗಾಗಲೇ ವೇತನ ಶ್ರೇಣಿಯ ಬಗ್ಗೆ ನೋಡಿವ್ರಿ. ಈ ಖಾಯಂ ಪೂರ್ವ ಅವಧಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ಲ್ಯಾಂಡ್ ಸರ್ವೇಯರ್ ಅಂತ ಸೆಲೆಕ್ಟ್ ಆದ ಮೇಲೆ 2 ವರ್ಷ ನೀವು ಪ್ರೊಬೇಷನರಿ ಪೀರಿಯಡ್ ಒಳಗೆ ಇರ್ತೀರಿ. ಇನ್ನು ನಿಮಗೆ ಖಾಯಂ ಅಂತ ಕನ್ಸಿಡರ್ ಮಾಡಿರಂಗಿಲ್ಲ, ಪರ್ಮನೆಂಟ್ ಎಂಪ್ಲಾಯಿ ಅಂತ ಕನ್ಸಿಡರ್ ಮಾಡಿರಂಗಿಲ್ಲ. 2 ವರ್ಷ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ 6 ತಿಂಗಳ ಅವಧಿಗೆ ವೃತ್ತಿ ಬುನಾದಿ ಭೂಮಾಪನ ತರಬೇತಿಯನ್ನ ಯಶಸ್ವಿಯಾಗಿ ಮುಗಿಸ್ಬೇಕ್ರಿ. ಭೂಮಾಪನ ತರಬೇತಿ ಸೆಂಟರ್ ಇರ್ತದೆ, ಇದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಿಸಿದಂಗ 6 ತಿಂಗಳ ಟ್ರೈನಿಂಗ್ ಇರ್ತದೆ. ಆ 6 ತಿಂಗಳ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ಸಂಸ್ಥೆ ನಡೆಸ್ತಕ್ಕಂಥ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ ಥೆರಾಟಿಕಲಿ ಎಕ್ಸಾಮ್ ತಗೊಳ್ತಾರೆ, 35% ಅಂಕಗಳೊಂದಿಗೆ ಪಾಸ್ ಮಾಡಬೇಕು. ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದಲ್ಲಿ ಮತ್ತೆ ಅದನ್ನು 40% ಅಂಕಗಳೊಂದಿಗೆ ಪಾಸ್ ಮಾಡಬೇಕು. ಈ ಎಕ್ಸಾಮ್ಗಳಲ್ಲಿ ನೀವೇನಾದರೂ ಫೇಲ್ ಆದ್ರಿ ಅಂತ ತಿಳ್ಕೊಳ್ರಿ, ಮತ್ತೊಮ್ಮೆ ನಿಮಗೇನು ಮಾಡ್ತಾರೆ, ಅವಕಾಶ ಕೊಡ್ತಾರೆ, ಮತ್ತೊಮ್ಮೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡ್ತಾರೆ. ಆಗಲೂ ನೀವು ಫೇಲ್ ಆದ್ರಿ ಅಂತ ತಿಳ್ಕೊಳ್ರಿ, ತರಬೇತಿಯಲ್ಲಿ ಅತ್ಯುನ್ನತರಾದ ನೌಕರರು ಅಂತ ಸೇವೆಯಿಂದ ನಿಮ್ಮನ್ನು ತೆಗೆದು ಹಾಕ್ತಾರೆ ಸ್ನೇಹಿತರೆ. ಇದೆಲ್ಲನೂ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಒಳಗೆ ನಡೆಯುವಂಥದ್ದು ಸ್ನೇಹಿತರೆ. 6 ತಿಂಗಳ ನಿಮ್ಮದು ಪ್ರೊಫೆಷನ್ಗೆ ಸಂಬಂಧಿಸಿದಂಗೆ ಟ್ರೈನಿಂಗ್ ಇರ್ತದೆ. ಆ ಟ್ರೈನಿಂಗ್ದೊಳಗೆ ಏನು ಕಲಿಸಿರ್ತಾರೆ ಅದಕ್ಕೆ ಸಂಬಂಧಿಸಿದಂಗೆ ಒಂದು ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ದೊಳಗೆ ನೀವು ಪಾಸ್ ಮಾಡಬೇಕು. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ ಜನರಲ್ 2A 2B 3A 3B ಕ್ಯಾಟಗರಿ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಕ್ಯಾಟಗರಿ 1 ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅಂದ್ರೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ರೀ. ಸ್ಪರ್ಧಾತ್ಮಕ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ನಡೆಸ್ತಾರೆ. ಆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ನಡೆಸಲಾಗ್ತದಂತ ಇನ್ನು ದಿನಾಂಕ ಪ್ರಕಟಿಸಿಲ್ಲ ಸ್ನೇಹಿತರೆ. ನಂತರದಲ್ಲಿ ಈ ದಿನಾಂಕವನ್ನು ಪಬ್ಲಿಷ್ ಮಾಡಲಾಗ್ತದೆ. ಓಕೆ ರೀ. ನೆಕ್ಸ್ಟ್ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಒಟ್ಟು 2 ಎಕ್ಸಾಮ್ ಬರ್ತಾವೆ. ಒಂದು ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ. ಪೇಪರ್ 2 ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರ್ತದೆ. ಪೇಪರ್ 1 ಜನರಲ್ ಪೇಪರ್ ಇರ್ತದೆ ಸ್ನೇಹಿತರೆ. ಪೇಪರ್ 2 ಏನದಲ್ರಿ, ಪೇಪರ್ 2 ಅಕ್ಟೋಬರ್ 3 2026 ಮಧ್ಯಾಹ್ನ 3ರಿಂದ ಸಾಯಂಕಾಲ 5 ತನಕ ಎಕ್ಸಾಮಿನೇಷನ್ ನಡೆಸಲಾಗ್ತದೆ ಅಂತ ಟೆಂಟೇಟಿವ್ ಡೇಟನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅವತ್ತು ಶನಿವಾರ ಇರುವಂಥದ್ದು ಸ್ನೇಹಿತರೆ. ಅಕ್ಟೋಬರ್ 3 2026 ಪೇಪರ್ 2 ಅಂದ್ರೆ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆಯ ಎಕ್ಸಾಮಿನೇಷನ್ ಇರುವಂಥದ್ರಿ. ಇನ್ನು ಪೇಪರ್ 1 ಜನರಲ್ ಪೇಪರ್ ಇದು. ಪೇಪರ್ 1 ಜನರಲ್ ಪೇಪರ್ ಮರುದಿನ ಅಂದ್ರೆ ಅಕ್ಟೋಬರ್ 4 2026 ಬೆಳಿಗ್ಗೆ 10 ಮಧ್ಯಾಹ್ನ 12:30 ತನಕ ಎಕ್ಸಾಮಿನೇಷನ್ ಇರುವಂಥದ್ದು. ಅವತ್ತು ಭಾನುವಾರ ಇರುವಂಥದ್ದು ಸ್ನೇಹಿತರೆ. 2ನೇ ಪೇಪರ್ 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕು, 1ನೇ ಪೇಪರ್ ಅಕ್ಟೋಬರ್ 4 2026
ಎಕ್ಸಾಮಿನೇಷನ್ ನಡೆಸಲಾಗ್ತದ ಅಂತ ಟೆಂಟೇಟಿವ್ ಡೇಟನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರದ ಬಗ್ಗೆ ನೋಡೋದಾದ್ರೆ ಈ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಆಫ್ಲೈನ್ ಮೂಲಕ ಎಕ್ಸಾಮಿನೇಷನ್ ನಡೆಸ್ತಾರ, ಆನ್ಲೈನ್ ಎಕ್ಸಾಮಿನೇಷನ್ ಇರಂಗಿಲ್ರಿ. ಫಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ತಗೊಳ್ತಾರ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕಂಪಲ್ಸರಿ ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಎಲಿಜಿಬಲ್ ಮಾಡ್ತಾರೆ. ಓಕೆ ರೀ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ಕೆಲವರಿಗೆ ವಿನಾಯಿತಿ ನೀಡಲಾಗ್ತದೆ. ಯಾರ್ಯಾರಿಗೆ ವಿನಾಯಿತಿ ನೀಡಲಾಗ್ತದೆ ಅಂತಂದ್ರೆ SSLC ಆಗಿರ್ಬೋದು ಅಥವಾ SSLCಗಿಂತ ಉನ್ನತ ಮಟ್ಟದ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು. ಎಲ್ಲಿಯಾದರೂ ನೀವು ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ, ಅದೇ ರೀತಿ ಕನ್ನಡ ಮೀಡಿಯಂದಲ್ಲಿ ನೀವು ಓದಿದ್ರಿ ಅಂತಂದ್ರೆ, ನೆಕ್ಸ್ಟ್ ಮೂರನೇದು ಆಯೋಗ ಅಂದ್ರೆ KPSC ಅಥವಾ KEA ಬೋರ್ಡಿನವರು ನಡೆಸ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ ರೀ. ಇಲ್ಲದೇ ಇದ್ದರೆ 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ರೀ. ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವೆ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಆಮೇಲೆ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ರೀ. 150 ಮಾರ್ಕ್ಸ್ನಾಗ 50 ಮಾರ್ಕ್ಸ್ ನೀವೇನಾದರೂ ತೊಗೊಂಡಿರಿ ಅಂತ ತಿಳ್ಕೊಳ್ರಿ, ಆ ಎಕ್ಸಾಮ್ ಪಾಸ್ ಆದಂಗೆ. ಅಂದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಂಗೆ ರೀ. ಓಕೆ ರೀ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದಿರಿ ಅಂತ ತಿಳ್ಕೊಳ್ರಿ, ನೆಕ್ಸ್ಟ್ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮಿನೇಷನ್ ನಡೀತಾವೆ ಸ್ನೇಹಿತರೆ. ಮೊದಲನೇದು ಪೇಪರ್ 1 ಬಗ್ಗೆ ನೋಡೋದಾದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ರೀ. 100 ಪ್ರಶ್ನೆಗಳಿರ್ತಾವೆ, ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರ. ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮಿನೇಷನ್ ಇರುವಂಥದ್ದು 2 ತಾಸು ಸಮಯಾವಕಾಶ ಇರ್ತದೆ ರೀ. ಎಕ್ಸಾಮ್ 2 ತಾಸೊಳಗೆ ಬಿಡಿಸ್ಬೇಕು. ಓಕೆ ರೀ. ಈ ಎಕ್ಸಾಮ್ನಲ್ಲಿ ಯಾವ ವಿಷಯದ ಮೇಲೆ ಪ್ರಶ್ನೆಗಳು ಕೇಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸಿಲೆಬಸ್ ನೋಡೋದಾದ್ರೆ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಸಾಮಾನ್ಯ ಜ್ಞಾನ ಅಂದ್ರೆ ಕರೆಂಟ್ ಅಫೇರ್ಸ್. B ದೈನಂದಿನ ಗ್ರಹಿಕೆಯ ವಿಷಯಗಳು. C ಭಾರತದ ಸಂವಿಧಾನ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. D ಕರ್ನಾಟಕ ಹಿಸ್ಟ್ರಿ. ಟೋಟಲ್ ಇಂಡಿಯನ್ ಹಿಸ್ಟ್ರಿನೂ ಓದ್ಬೇಕು, ಭಾರತದ ಇತಿಹಾಸ ಓದ್ಬೇಕು, ಅದರೊಳಗೆ ಸ್ಪೆಸಿಫಿಕ್ ಆಗಿ ಕರ್ನಾಟಕದ ಇತಿಹಾಸದ ಮೇಲೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾರೆ ಸ್ನೇಹಿತರೆ. ಈ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳಶಾಸ್ತ್ರ ಅಂದ್ರೆ ಭೂಗೋಳಶಾಸ್ತ್ರ ವಿಷಯ. F ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. G ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಅಂದ್ರೆ ಯೋಜನೆಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂಥ ಆರ್ಥಿಕ ಸಮೀಕ್ಷೆನ ನೋಡ್ಕೊಳ್ಬೇಕಾಗ್ತದೆ. F ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದಿಷ್ಟು ಪೇಪರ್ 1ಗೆ ಸಂಬಂಧಿಸಿದಂಥ ಸಿಲೆಬಸ್ ಸ್ನೇಹಿತರೆ. ನೆಕ್ಸ್ಟ್ ಪೇಪರ್ 2. ಪೇಪರ್ 2 ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರ್ತದೆ ರೀ. ನಿಮ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂಥ ಸ್ಪೆಸಿಫಿಕ್ ಪೇಪರ್ ಇರುವಂಥದ್ದು. ಸಿಲೆಬಸ್ ನೋಟಿಫಿಕೇಶನ್ ಕೊನೆಯ ಪೇಜ್ಗಳಲ್ಲಿ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಅನ್ನು ನೀವು ನೋಡ್ಕೊಳ್ಬೋದು ರೀ. ಇದು ಕೂಡ ಅಂದ್ರೆ ಈ ಪೇಪರ್ 2 ಏನದಲ್ರಿ ಸ್ಪೆಸಿಫಿಕ್ ಪೇಪರ್, ಈ ಎಕ್ಸಾಮ್ ಕೂಡ 100 ಮಾರ್ಕ್ಸಿಂದ ಇರುವಂಥದ್ದು. 100 ಪ್ರಶ್ನೆಗಳಿರ್ತಾವ, ಪ್ರತಿ ಪ್ರಶ್ನೆಗೆ 1 ಅಂಕ ಅಂತ ನಿಗದಿಪಡಿಸಿರ್ತಾರ. ಅಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್, 2 ತಾಸು ಸಮಯಾವಕಾಶ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಎಕ್ಸಾಮ್ದೊಳಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ ರೀ. ಎಕ್ಸಾಮ್ ಅಂತೂ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುವಂಥದ್ದು. ಅಂದ್ರೆ ಒಂದು ಪ್ರಶ್ನೆ ಅದಂತ ತಿಳ್ಕೊಳ್ರಿ, ಇದಕ್ಕೆ ABCDE ಅಂತ ಇನ್ನೊಂದು ಲಾಸ್ಟ್ ಆಪ್ಷನ್ ಇರ್ತದೆ, ಅದರ ಬಗ್ಗೆ ಹೇಳ್ತೀನಿ ನಾನು. ಈ ರೀತಿ ಆಪ್ಷನ್ಗಳಿರ್ತದೆ, ಇದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿ MCQ ಕ್ವಶನ್ಸ್ಗಳಿರ್ತಾವೆ ನೋಡ್ರಿ. ಸರಿ ಉತ್ತರ ನೀವು ನೀಡಿರಿ ಅಂತ ತಿಳ್ಕೊಳ್ರಿ, ಅಂದ್ರೆ ಸರಿ ಉತ್ತರ ನೀವು ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ನಿಮಗೆ ನೀಡ್ತಾರೆ. ಇನ್ ಕೇಸ್ ಸರಿ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಆಗಲೇ ಹೇಳಿದೆನಾ E ಅಂತ ಆಪ್ಷನ್ ಇರ್ತದೆ, 5ನೇ ಆಪ್ಷನ್ ಇರ್ತದೆ ಅಂತ ಕಿಸಿಂದ ಹೇಳಿದೆನಾ. ನೋಡ್ರಿ, ಇಲ್ಲಿ ABCD ಒಳಗೆ ಯಾವುದಾದ್ರೂ ಒಂದು ಆನ್ಸರ್ ಇರ್ತದೆ. ಓಕೆ ರೀ. ಆ ಆನ್ಸರ್ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ, ಈ 5ನೇ ಆಪ್ಷನನ್ನು ನೀವು ಟಿಕ್ ಮಾಡ್ಬೇಕು ಸ್ನೇಹಿತರೆ. ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಖಾಲಿ ಬಿಡುವಂಗಿಲ್ಲ. ಇನ್ ಕೇಸ್ ಇದು ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ, ABCD ಒಳಗೆ ಯಾವುದದ ನಿಮಗೆ ಗೊತ್ತಿಲ್ಲ, ಆದ್ರೆ
ಈ 5ನೇ ಆಪ್ಷನ್ ಟಿಕ್ ಮಾಡಬೇಕಾಗಿತ್ತು, ಟಿಕ್ ಮಾಡಲಿಲ್ಲ ಅಂತ ತಿಳ್ಕೊಳ್ರಿ. ಆ ಟಿಕ್ ಮಾಡಲಾರ್ದಂಥ ಪ್ರಶ್ನೆಗಳಿಗೂ ಕೂಡ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಕಂಪಲ್ಸರಿ ಆನ್ಸರ್ ಗೊತ್ತಿಲ್ಲದೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಏನು ಟಿಕ್ ಮಾಡ್ಬೇಕ್ರಿ, ಈ ಅಂತ ಟಿಕ್ ಮಾಡ್ಬೇಕು. ಲಾಸ್ಟಿಗೆ 5 ನಿಮಿಷ ಕೊಡ್ತಾರೆ ಸ್ನೇಹಿತರೆ. ಈ 5ನೇ ಆಪ್ಷನ್ ಟಿಕ್ ಮಾಡೋಕ್ಕಂತಲೇ 5 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. 5ನೇ ಆಪ್ಷನನ್ನು ಕಂಪಲ್ಸರಿ ಉತ್ತರಿಸದೇ ಇರ್ತಕ್ಕಂಥ ಪ್ರಶ್ನೆಗಳಿಗೆ 5ನೇ ಆಪ್ಷನನ್ನು ಕಂಪಲ್ಸರಿ ಟಿಕ್ ಮಾಡಲೇಬೇಕು ಸ್ನೇಹಿತರೆ. ಅಂದರೆ OMR ಶೀಟ್ನಾಗ ಹಿಂಗಿರ್ತದೆ, ಈ ರೀತಿ ರೌಂಡ್ ಕೊಟ್ಟಿರ್ತಾರೆ, ಅದು ಶೇಡ್ ಮಾಡ್ಬೇಕು ಈ ರೀತಿ. ಓಕೆ ರೀ. ನೆಕ್ಸ್ಟ್, ಈ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ತೊಗೊಂಡಿರ್ತಾರಲ್ರಿ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ತೊಗೊಂಡಿರ್ತಾರಲ್ರಿ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಮಾರ್ಕ್ಸ್ ಪರಿಗಣನೆಗೆ ತೊಗೊಳಂಗಿಲ್ಲ ರೀ. ಓಕೆ ರೀ. ನೀವು ಅಪ್ಲಿಕೇಶನ್ ಹಾಕಬೇಕಾಗಿತ್ತಂತಂದರೆ ನಿಮ್ಮ ಕಡೆ ಉದ್ಯೋಗಕ್ಕಾಗಿಯೇ ಪಡೆದಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ರೀ. ಶಿಕ್ಷಣಕ್ಕಾಗಿಯೋ ಅಥವಾ ಇತರ ಯಾವುದಾದ್ರೂ ಸೌಲಭ್ಯ ಪಡೆದುಕೊಳ್ಳುವುದಕ್ಕಾಗಿಯೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ನೀವು ತೆಗೆಸ್ಕೊಂಡಿದ್ರಿ ಅಂತಂದ್ರೆ ಈ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಸ್ನೇಹಿತರೆ. ಈ ಅಪ್ಲಿಕೇಶನ್ಗೆ ಆ ಸರ್ಟಿಫಿಕೇಟ್ ನಡೆಯಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಉದ್ಯೋಗಕ್ಕಾಗಿ ಅಂತಲೇ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೆಗೆಸಿರಬೇಕು ಅಂತ ನೋಟಿಫಿಕೇಶನ್ದೊಳಗೆ ಮೆನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್, ಬಲೀಜ ಮತ್ತು ಅದರ ಉಪಜಾತಿಗಳು ಇಲ್ಲಿ ಕೊಟ್ಟಾರೆ ಸ್ನೇಹಿತರೆ. ಈ ಜಾತಿ ಮತ್ತು ಉಪಜಾತಿಯವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಂತ ಆಗಿತ್ತು ಅಂದರೆ ಕಡ್ಡಾಯವಾಗಿ ಕಾಸ್ಟ್ ರಿಸರ್ವೇಷನ್ ಏನಂತ ತೊಗೊಳ್ಬೇಕು, 3A ಅಂತ ತೊಗೊಳ್ಬೇಕು ಸ್ನೇಹಿತರೆ. ಈ ಜಾತಿ ಮತ್ತು ಉಪಜಾತಿಯ ಅಭ್ಯರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಅಂದರೆ 2A ಅಂತ ಬರ್ತದೆ, ಉದ್ಯೋಗಕ್ಕಾಗಿ ಅಂದರೆ 3A ಅಂತ ಬರ್ತದೆ, ನೆನಪಿರಲಿ. ಓಕೆ ರೀ. ನೀವು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇರೋದ್ರಿಂದ ಅರ್ಜಿಯಲ್ಲಿ 3A ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. 2A ಅಂತ ಸೆಲೆಕ್ಟ್ ಮಾಡುವಂಗಿಲ್ಲ. ಓಕೆ ಏನ್ರಿ, 2A ಅಂತ ಸೆಲೆಕ್ಟ್ ಮಾಡುವಂಗಿಲ್ಲ, ನೆನಪಿರಲಿದೆ. ನೆಕ್ಸ್ಟ್ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ವಿವಾಹ ಮಹಿಳಾ ಅಭ್ಯರ್ಥಿಗಳಿದ್ರು ಅಂತ ತಿಳ್ಕೊಳ್ರಿ. ಅಂದ್ರೆ ವಿವಾಹಿತ ಮಹಿಳಾ ಅಭ್ಯರ್ಥಿ ಅಂದ್ರೆ ಮದುವೆಯಾಗಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳ ತನ್ನ ಗಂಡನ ಹೆಸರಿರುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತೆಗೆಸಿರ್ಬೇಕ್ರಿ. ಓಕೆ ರೀ. ನೋಟಿಫಿಕೇಶನ್ದೊಳಗೆ ಇದು ಮೆನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್, ಇನ್ನೊಂದು ವಿಶೇಷ ಸೂಚನೆ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ತುಂಬಿರ್ತೀರಿ. ಅಪ್ಲಿಕೇಶನ್ ಫೀ ತುಂಬಿದ ಮೇಲೆ ಒಂದು ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ ರೀ. ಅಪ್ಲಿಕೇಶನ್ ಫೀ ತುಂಬಿದಕ್ಕೆ ಸಂಬಂಧಿಸಿದಂಗೆ ಒಂದು ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ. ಓಕೆ ರೀ. ಆ ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಡೆ ಇಟ್ಕೊಳ್ಬೇಕು ರೀ. ಅದ್ರ ಜೊತೆಗೆ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಆ ಅಪ್ಲಿಕೇಶನ್ ಕೂಡ ಅಂದ್ರೆ ಅಪ್ಲಿಕೇಶನ್ ಮತ್ತು ಫೀ ಅಕ್ನಾಲೇಜ್ಮೆಂಟ್ ಎರಡೂ ಈ ನೇಮಕಾತಿ ಪ್ರಕ್ರಿಯೆ ಮುಗಿಯೋ ತನಕ ನಿಮ್ಮ ಕಡೆ ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್, ನಾನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 560 ಹುದ್ದೆಗಳ ಮೀಸಲಾದವ ಅಂತ ಹೇಳಿದ್ದೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ. ನೋಡಿರಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಮೀಸಲಾದವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದಿಷ್ಟು ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇರ್ ಹುದ್ದೆಗಳ ನೇಮಕಾತಿಗಾಗಿ KEA ಇಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.